ಇನ್ನು ಬರದ ನಡುವೆಯೂ ಕೂಡ ತಮಿಳುನಾಡಿಗೆ ಕಾವೇರಿ ಹರಿತಾ ಇದ್ದಾಳೆ. ಈಗ CWRC ಆದೇಶದ ಬೆನ್ನಲ್ಲೇ ಕಾವೇರಿ ನೀರನ್ನು ರಿಲೀಸ್ ಮಾಡಲಾಗಿದೆ. CWRC ಆದೇಶಕ್ಕೆ ಮತ್ತೊಂದು ಕಡೆಗೆ ಮಂಡ್ಯ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನು ಆಯೋಜಿಸಲಾಗಿದೆ. ಸಂಜೆ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ SP ಶೋಭಾರಣ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಕೂಡ ಇತ್ತು. KRS ಬಳಿ ಭದ್ರತೆಯನ್ನು ಬಿಗಿಗೊಳಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಆ ಸಭೆಯಲ್ಲಿ ಪ್ರತಿಭಟನೆಯ ಸ್ಥಳದಲ್ಲಿ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದ್ದು ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರಕ್ಕೆ ಕೂಡ ಸೂಚನೆಯನ್ನು ಕೊಡಲಾಗಿದೆ. ನೋಡಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು KRS ಡ್ಯಾಮಿನ ಇವತ್ತಿನ ದೃಶ್ಯಗಳನ್ನು ನೀವು ಅಲ್ಲಿ ಗಮನಿಸ್ತಾ ಇರೋದು. ಡ್ಯಾಮಿಂದು ಪರಿಸ್ಥಿತಿ ಆ ಥರದಲ್ಲಿದೆ. ಅಂದರೆ ನೀರೇ ಇಲ್ಲ, ಅಲ್ಲಿ ನೀರು ಇಲ್ಲದೇ ಇದ್ದಾಗ್ಯೂ ಕೂಡ ನೀವು ನೀರನ್ನು ಹರಿಸಬೇಕು ಅಂಥೇಳಿ ಆದೇಶ ಬಂದಿರುವಂಥದ್ದು. ನಮ್ಮ ಪ್ರತಿನಿಧಿ ನಂದೀಶ್ ಇದೀಗ ಅದೇ ಡ್ಯಾಮ್ನ ಬಳಿಯಿಂದ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ನಂದೀಶ್, ನೀವು ಆ ಜಲಾಶಯದ ಬಳಿಯೇ ಇರುವಂಥದ್ದು, ಅಲ್ಲಿನ ವಸ್ತು ಸ್ಥಿತಿಯನ್ನು ದೃಶ್ಯಗಳ ಜೊತೆ ವಿವರಿಸ್ಬೋದಾ? ಖಂಡಿತ ನವೀನ್, ಈಗಾಗಲೇ CWRC ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ 3,500 ಕ್ಯೂಸೆಸ್ ನೀರನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಶಿಫಾರಸು ಆದೇಶವನ್ನು ಕೂಡ ಮಾಡಿರುವಂಥದ್ದು. ಈ ಒಂದು ಆದೇಶ ನಿಜಕ್ಕೂ ಕೂಡ ಕರುನಾಡಿಗೆ ಒಂದು ರೀತಿ ಮರಣ ಶಾಸನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಸದ್ಯ ನಾನೀಗ KRS ಅಣೆಕಟ್ಟೆ ಇಲ್ಲೇ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ತಿಳಿಸುವಂಥ ಕೆಲಸ, ವಾಸ್ತವ ಸ್ಥಿತಿಯನ್ನು ವಿವರಿಸುವಂಥ ಕೆಲಸವನ್ನು ಮಾಡ್ತೇನೆ. ದೃಶ್ಯಗಳಲ್ಲಿ ನೋಡ್ಬೋದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂಥ KRS ಅಣೆಕಟ್ಟೆಯ ನೀರು ದಿನೇ ದಿನೇ ಕುಸಿತಾ ಹೋಗ್ತಾ ಇರುವಂಥದ್ದು. ಏಕೆಂದರೆ ಮುಂಗಾರು ಮಳೆ ಈ ಬಾರಿ ಕೈ ಕೊಟ್ಟಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯೇ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕಾವೇರಿ ಕೊಳ್ಳದ ಎಲ್ಲ ಡ್ಯಾಮ್ಗಳು ಕೂಡ ನೀರು ದಿನೇ ದಿನೇ ಖಾಲಿ ಆಗ್ತಾ ಇದೆ. ಜೊತೆಗೆ KRS ಅಣೆಕಟ್ಟೆಯ ವಾಸ್ತವ ಸ್ಥಿತಿ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಬಂಡೆಗಳ ದರ್ಶನಗಳಾಗ್ತಾ ಇದೆ. ಒಂದು ರೀತಿ ಹಿನ್ನೀರಿನ ಪ್ರದೇಶವೆಲ್ಲವೂ ಕೂಡ ಬರಡು ಭೂಮಿ ಅಂತ ಕಾಣ್ತಾ ಇದೆ. ಇನ್ನು ಗೇಟ್ ಬಳಿಯೇ ನೀರಿಲ್ಲದಂತಹ ಪರಿಸ್ಥಿತಿ ಸದ್ಯ ಈ ಒಂದು ಡ್ಯಾಮ್ನಲ್ಲಿ ನಿರ್ಮಾಣ ಆಗಿರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟವನ್ನು ಈ ಒಂದು ಡ್ಯಾಮ್ ಹೊಂದಿದೆ. ಆದರೆ ಸದ್ಯಕ್ಕೆ KRS ಅಣೆಕಟ್ಟೆಯಲ್ಲಿ ಇರುವಂಥದ್ದು ಕೇವಲ 91 ಅಡಿ ನೀರು ಮಾತ್ರ. ಇನ್ನು TMC ಲೆಕ್ಕದಲ್ಲಿ ಹೇಳೋದಾದ್ರೆ 49.452 TMC ಗರಿಷ್ಠ ಸಾಮರ್ಥ್ಯವನ್ನು ಈ ಒಂದು ಡ್ಯಾಮ್ ಹೊಂದಿದೆ. ಆದರೆ ಈ ಒಂದು ಡ್ಯಾಮ್ನಲ್ಲಿರುವಂಥದ್ದು ಕೇವಲ 17 TMC ನೀರು. ಆ 17 TMCಯಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗುವಂಥದ್ದು, ಉಳಿಯುವಂಥದ್ದು ಬಳಕೆಗೆ ಕೇವಲ 12 TMC ನೀರು. ಇನ್ನು ಈಗಾಗಲೇ CWRC ಏನು ಆದೇಶವನ್ನು ಕೊಟ್ಟಿದೆ ಅದೇ ನಿಟ್ಟಿನಲ್ಲಿ ನೀರನ್ನು ಹರಿಸಿದ್ರೆ 15 ದಿನಗಳ ಕಾಲ 3,500 ಕ್ಯೂಸೆಸ್ ನೀರನ್ನು ಬಿಟ್ಟರೆ ಈ ಒಂದು ಡ್ಯಾಮ್ನಿಂದ ಬರೋಬ್ಬರಿ 4.5 TMC ನೀರು ಕೂಡ ಖಾಲಿ ಆಗುವಂಥದ್ದು. ಅಂದರೆ 12 TMCಯಲ್ಲಿ 4.5 TMC ನೀರು ಖಾಲಿ ಆದರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಆಕಾರ ಫಿಕ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಂಡ್ಯ, ಮೈಸೂರು ಸೇರಿದಂತೆ ಬೆಂಗಳೂರಿಗೂ ಕೂಡ ಇದೇ ಒಂದು KRS ಅಣೆಕಟ್ಟೆಯಿಂದ ನೀರು ಸರಬರಾಜಾಗುವಂಥದ್ದು. ಮುಂದಿನ ಬೇಸಿಗೆವರೆಗೂ ಕೂಡ ಈ ಒಂದು ಕುಡಿಯುವ ನೀರಿಗೆ ನೀರನ್ನು ಇಟ್ಕೊಳ್ಬೇಕಾಗುತ್ತೆ. ಆದರೆ CWRC ವಾಸ್ತವ ಸ್ಥಿತಿಯನ್ನು ಅರಿಯದೆ ಈ ಒಂದು ಆದೇಶವನ್ನು, ಶಿಫಾರಸನ್ನು ಮಾಡ್ತಾ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಕೂಡ ಅದೇ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಅಂದರೆ ವಾಸ್ತವ ಸ್ಥಿತಿಯನ್ನು ಅರಿಯುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ರೈತರು ಕೂಡ ಇದಕ್ಕೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು, ನಮಗೆ ಹೊಸ ಬೆಳೆಗೆ ನೀರನ್ನು ಕೊಡಲ್ಲ ಅಂತ ಸರ್ಕಾರ ಹೇಳುತ್ತೆ. ಆದರೆ ಇದೀಗ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ CWRC ಆದೇಶ ಮಾಡಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ಒಂದು ಆದೇಶವನ್ನು ಪಾಲನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಬರೀ KRS ಅಣೆಕಟ್ಟೆಯ ವಾಸ್ತವ ಸ್ಥಿತಿ ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದ ಅದರಲ್ಲೂ ಕೂಡ ಕಾವೇರಿ ಕೊಳ್ಳದ 4 ಡ್ಯಾಮ್ನಲ್ಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ರೈತರು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ವಿವಿಧ ಕಡೆ ಎಲ್ಲ ತಾಲೂಕುಗಳು ಕೂಡ ಹೋರಾಟಗಳು ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಮುಂಜಾಗೃತಾ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನು ನಿಯೋಜಿಸೋದಕ್ಕೂ ಕೂಡ ಮುಂದಾಗಿದೆ. ಸದ್ಯ ಈ ಒಂದು ವಾಸ್ತವ ಪರಿಸ್ಥಿತಿ KRS ಡ್ಯಾಮ್ನಲ್ಲಿದೆ ಅಂತ ಹೇಳ್ಬೋದು. ಹಿನ್ನೀರಿನ ಪ್ರದೇಶಗಳಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ಬಂಡೆಗಳ ದರ್ಶನಗಳಾಗ್ತಾ ಇದೆ. ನೀರೇ ಇಲ್ಲ ಈ ನೀರಿನ ಪ್ರದೇಶದಲ್ಲಿ. ಇರುವಂತಹ 12 TMC ಬೆಳಕಿಗೆ ಇರುವಂಥ ನೀರಿನಲ್ಲಿ ಏನಾದರೂ ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ ಮುಂದಿನ ದಿನಗಳಲ್ಲಿ
ಬಹುದೊಡ್ಡ ಗಂಡಾಂತರ ಎದುರಾಗಲಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುವಂತಹ ಭೀತಿ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಈ ಸಂದರ್ಭದಲ್ಲಿ ಒಂದು ಆಲೋಚನೆಯನ್ನು ಮಾಡಬೇಕು. ಅಂದರೆ ಈ ಒಂದು ವಾಸ್ತವ ಸ್ಥಿತಿಯನ್ನು CWMA ಸಭೆ ಏನಿದೆ ಮುಂದಿನ 2 ದಿನಗಳಲ್ಲಿ ಆ ಸಭೆಯು ಕೂಡ ನಡೆಯುವಂಥದ್ದು. ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ವಾಸ್ತವ ಸ್ಥಿತಿಯನ್ನು ಅಧಿಕಾರಿಗಳ ಮುಂದೆ ಬಿಚ್ಚಿಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲದಿದ್ದರೆ CWMA ಒಂದು ಅದೇ ಆದೇಶವನ್ನು ಮುಂದುವರಿಸಿ ಅಂತ ಏನಾದರೂ ಆದೇಶವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ಬಹುದೊಡ್ಡ ತಲೆನೋವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಮಾತುಗಳನ್ನ ಹೇಳಿರುವಂಥದ್ದು, ಅಂದರೆ ಕುಡಿಯೋ ನೀರಿಗೆ ಇರುವಂತಹ ನೀರನ್ನು ಬಳಕೆ ಮಾಡ್ಕೊಳ್ತೀವಿ, ಹೊಸ ಬೆಳೆಯನ್ನು ಹಾಕ್ಲೇಬೇಡಿ ಎಂಬ ನಿಟ್ಟಿನಲ್ಲಿ ಈಗಾಗಲೇ ರೈತರಿಗೆ ಸರ್ಕಾರವೂ ಕೂಡ ಮನವಿಯನ್ನು ಮಾಡಿರುವಂಥದ್ದು. ರೈತರು ಕೂಡ ಅದಕ್ಕೆ ಒಪ್ಪಿದ್ದಾರೆ. ಅಂದರೆ ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸಿ, ಜಾನುವಾರುಗಳಿಗೆ ನೀರನ್ನು ಒದಗಿಸಿ, ನಮಗೆ ಹೊಸ ಬೆಳೆಗೆ ಬೇಡ, ಇರುವಂತಹ ಬೆಳೆಗಳಿಗೆ ನೀರನ್ನು ಕೊಡಿ ಎಂಬ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಏನಾದರೂ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನು ತಿಳಿಸುವಲ್ಲಿ ಅಧಿಕಾರಿಗಳ ಮುಂದೆ ವಿಫಲವಾದರೆ ಮುಂದಿನ ದಿನಗಳಲ್ಲಿ ನಿಜವಾಗಿ ಕೂಡ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಯೂ ಕೂಡ ಕುಡಿಯುವ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ CWRC ಅಧಿಕಾರಿಗಳು ಏನು ವಾಸ್ತವನ ಅರಿಯದೆ ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. CWMA ಈ ಒಂದು ವಾಸ್ತವ ಪರಿಸ್ಥಿತಿಯನ್ನು ಅರಿತು ಒಂದು ಆದೇಶವನ್ನು ಕೊಟ್ಟರೆ ನಿಜಕ್ಕೂ ಕೂಡ ಒಂದು ರೀತಿ ನೆಮ್ಮದಿ ಆಗುತ್ತೆ. ಅಥವಾ ಇದೇ ರೀತಿ ವಾದವನ್ನು ಇಟ್ಕೊಂಡು ಇದೇ ಆದೇಶವನ್ನು ಮುಂದುವರಿಸಿದ್ರೆ ಕರುನಾಡಿಗೆ ಜಲಕಂಟಕ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಮಂಡ್ಯ ಜಿಲ್ಲೆಯ ರೈತರಿಗೂ ಕೂಡ ಮರಣ ಶಾಸನವಾಗಲಿದೆ ಅಂತಲೇ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.